ವೆಲ್ಕಮ್ ಟು ನಿಮ್ಮ ಇತೈಸಿ ಚಾನಲ್. ನಮಸ್ಕಾರ, ನಾನು ಶ್ರೀನಿವಾಸ್. ಈ ವಿಡಿಯೋ ಎಸ್ಪೆಷಲಿ ಜೀವ ಕೊಟ್ಟ ತಾಯಿ, ಜೀವನ ಕೊಟ್ಟ ತಂದೆಯನ್ನ ಧಿಕ್ಕರಿಸಿ ಲವ್ ಎಂಬ ಮೋಹಗರ್ಭಲೆಗೆ ಬಿದ್ದು ಜೀವನನೇ ಹಾಳು ಮಾಡ್ಕೊಳ್ಳುವಂತ ಅಥವಾ ಹಾಳು ಮಾಡಿಕೊಳ್ಳೋ ದಾರಿಲಿರುವಂತ ಹೆಣ್ಮಕ್ಳಿಗೆ ಈ ಸ್ಪೆಷಲ್ ವಿಡಿಯೋ. ಮತ್ತು ಈ ತರ ನೊಂದಿರೋಂತ ಹೆಣ್ಮಕ್ಳಿಗೆ, ಅವರ ತಂದೆ ತಾಯಿಗಳಿಗೆ ಈ ವಿಡಿಯೋ ಅರ್ಪಣೆ. ಒಂದು ನನ್ನ ಸಣ್ಣ ಪ್ರಯತ್ನ, ನನ್ನ ಒಂದು ಈ ವಿಡಿಯೋದಿಂದ ಕೋಟಿ ಜನ ಬದಲಾಗೋದು ಬೇಡ, ಒಬ್ಬರು ಬದಲಾಗಿ ಅವ್ರ ಲೈಫಲ್ಲಿ ಒಂದು ಒಳ್ಳೇದಾದ್ರೆ ಸಾಕು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮ ಅಂದ್ರೆ ಏನು, ಹೆತ್ತ ತಂದೆ ತಾಯಿ ಅಂದ್ರೆ ಏನು, ಅವರ ಮಹತ್ವ ಏನು ಅಂತ ಹೇಳ್ಕೊಡುವಂತ ಒಂದು ಸಣ್ಣ ವಿಡಿಯೋ. ಪ್ರತಿಯೊಬ್ಬರು ಗೊತ್ತಿರುತ್ತೆ, ಒಳಗಡೆ ಇರುತ್ತೆ, ಹೊರಗಡೆ ಬರಲ್ಲ. ಅದನ್ನ ತೋರಿಸ್ಕೊಡುವಂತ ವಿಡಿಯೋ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಎಲ್ಲ ತಂದೆ ತಾಯಿ ಹತ್ರ ಕೇಳ್ಕೊಳ್ಳೋದಂದ್ರೆ, ನೀವು ಹೆಣ್ಮಗಳ ತಂದೆ ತಾಯಿಗಿದ್ರೆ ಖಂಡಿತ ಈ ವಿಡಿಯೋ ತೋರಿಸಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಈಗಿನ ಕಾಲದ ಹೆಣ್ಮಕ್ಳಿಗೆ ತಂದೆ ತಾಯಿ ಬೆಲೆ, ಅದರ ಮಹತ್ವ ಗೊತ್ತಿಲ್ಲ. ಕಾರಣ ಇದೆಲ್ಲ ತಪ್ಪು ಯಾರಿದೆ ಅಂದ್ರೆ ತಂದೆ ತಾಯಿಗಳದೇ ತಪ್ಪಿರುತ್ತೆ. ಕಾರಣ ಅವ್ರು ಏನೇ ಕಷ್ಟಪಟ್ಟರು ಕೂಡ, ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಲು ಕೂಡ ಅದನ್ನ ಮಕ್ಕಳಿಗೆ ಹೇಳ್ಕೊಡೋದಿಲ್ಲ. ನಾನು ಏನ್ ಕಷ್ಟಪಟ್ಟಿದ್ದೀನಿ, ನಿನ್ಗೆ ಜನ್ಮ ಕೊಡೋದಕ್ಕೆ, ನೀನು ಇಲ್ಲಿವರೆಗೆ ಸಾಕೋದಕ್ಕೆ ಏನ್ ಕಷ್ಟಪಟ್ಟಿದ್ದೀನಿ ಅಂತ ಯಾರು ಕೂಡ ಹೇಳಲ್ಲ. ಇದೇ ಮಾಡ್ತಾರ ತಪ್ಪು ನೀವು. ಪ್ರತಿಯೊಬ್ಬ ತಂದೆ ತಾಯಿನೂ ಕೂಡ ನೀವೇನ್ ಕಷ್ಟಪಡ್ತಾ ಇದ್ದೀರಾ, ನೀವೇನು ಕಷ್ಟಪಟ್ಟವಳನ್ನು ಸಾಕಿದ್ದೀರಾ, ಅದನ್ನ ದಯಮಾಡಿ ಅರಿವು ಮೂಡಿಸಿ. ಆಗಲಾದ್ರೂ ಅವಳ ಮನಸ್ಸಲ್ಲಿ ಒಂದು ಕರುಣೆ ಅನ್ನೋದು, ಒಂದು ಮಾನವೀಯತೆ ಅಂತ ತಲೆ ಬಾಗಬಹುದು. ಎಲ್ಲ ಹೆಣ್ಮಕ್ಳು ದಯಮಾಡಿ ನಾನು ಹೇಳ್ಕೊಡೋದಂದ್ರೆ, ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ, ತಂದೆ ತಾಯಿಯ ಮಹತ್ವನ ದಯಮಾಡಿ ಅರ್ಥಕೊಳ್ಳಿ. 20 ವರ್ಷಗಳ ಕಾಲ, 18-20 ವರ್ಷಗಳ ಕಾಲ ತಮ್ಮ ಜೀವವನ್ನೇ ಸವಿಸಿ ನಿಮ್ಮ ಸಾಕಿರೋ ತಂದೆ ತಾಯಿಗಳನ್ನ ನಿನ್ನೆ ಮೊನ್ನೆ ಬಂದಂತ ವ್ಯಕ್ತಿಗಳಿಗೋಸ್ಕರ ಬಲಿ ಕೊಡಬೇಡಿ. ಕ್ಷಣಿಕ ಸುಖಕ್ಕೋಸ್ಕರ 20 ವರ್ಷದಿಂದ ತನ್ನೆಲ್ಲ ಸುಖನೆಲ್ಲ ತ್ಯಾಗ ಮಾಡಿ ನಿಮ್ಮನ್ನ ಬೆಳೆಸಿರೋಂತ ತಂದೆ ತಾಯಿಗೆ ಮೋಸ ಮಾಡಬೇಡಿ, ದ್ರೋಹ ಮಾಡಬೇಡಿ. ಅವರನ್ನ ಅವಮಾನನ್ನ ಕೂಬಕ್ಕೆ ತಳ್ಳಿ ಹೋಗ್ಬೇಡಿ. ಹೆಣ್ಣು ಮಕ್ಕಳಲ್ಲಿ ನಾನ್ ಹೇಳೋದೇನೆಂದ್ರೆ, ತಾಯಿ ಅಂದ್ರೆ ಏನು, ಮದುವೆ ಆಗೋವರೆಗೂ ಇದೆಲ್ಲ ಕನಸಿಟ್ಕೊಂಡು ಹೇಗೆಲ್ಲ ಬದುಕಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದಂತ ಒಂದು ಹೆಣ್ಣು ಮಗಳು ಮದುವೆ ಆದ ನಂತರ, ಪ್ರೆಗ್ನೆನ್ಸಿ ಆದ ತಕ್ಷಣ ಅವಳ ಸೋಕಿ ಎಲ್ಲ, ಸುಖ ಸಂತೋಷ ಎಲ್ಲ ಮರೆಯುತ್ತೆ. ಎಲ್ಲ ಹುಟ್ಟೋ ಮಗುಗೋಸ್ಕರ, ನನ್ನ ಮಗು ಅನ್ನೋ ಒಂದು ಆಸೆ, ಕನಸು ಚಿಗುರುಡುತ್ತೆ. ಪ್ರೆಗ್ನೆನ್ಸಿ ಆಗಿದಾಗ ಎಲ್ಲ ಹೇಳ್ತಾರೆ, ಒಂದು 3 months ವರೆಗೆ ಜಾಸ್ತಿ ಓಡಾಡಬಾರ್ದು, ಹಳ್ಳ ಕೊಳ್ಳ ಕಾಲು ಹಾಕ್ಬಾರ್ದು, ಮೆಟ್ಲತ್ಬಾರ್ದು, ಬೈಕಲ್ಲಿ ಓಡಾಡಬಾರ್ದು, ಹಿಂಗೆಲ್ಲ ಹೇಳಿದಾಗ ತಾಯಿ ಏನೇ ಒಂದು ಕೆಲಸ ಇದ್ರು ಕೂಡ, ಏನೇ ಒಂದು ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೂ ಕೂಡ ಅದನ್ನೆಲ್ಲ ಧಿಕ್ಕರಿಸಿ ಆ ಪಾಪನ ಹೊಟ್ಟೆಲಿ ಎಷ್ಟು ಚೋಪಾನ ನೋಡ್ತಾಳೆ ಅಂತಂದ್ರೆ, ಇಲ್ಲಿ ನನ್ನ ಮಗುಗೆ ಹೆಚ್ಚು ಕಮ್ಮಿಯಾಗಿ ಅಬೋಷಣ ಆಗ್ಬೋದನ್ನಂತ ತುಂಬಾ ಜಾಗರೂಕತೆಯಿಂದ ನಡೀತಾಳೆ. ಒಂದು 3 ತಿಂಗಳು ಆದ ನಂತರ ನನ್ನ ಮಗು ಹೊಟ್ಟೆ ಒಳಗಡೆ ಆಟ ಆಡುತ್ತೋ ಏನೋ ಅದೇ ಕಾತರ. ಸ್ವಲ್ಪ ಹೊಟ್ಟೆ ಒಳಗಡೆ ಗುಳು ಬಂತು ಅಂದ್ರೆ, ನನ್ನ ಮಗು ಆಟ ಆಡ್ತಾ ಇದೆ, ಏನೋ ಒಂಥರ ಖುಷಿ. 6 ತಿಂಗಳು ಆದ ನಂತರ ಯಾವಾಗ ಮಗು ಬರುತ್ತದೋ, ಯಾವಾಗ ನಾನು ಮಗು ಮುಖ ನೋಡ್ತೇನೋ ಭಗವಂತ ಅಂತ ಒಂದೊಂದು ದಿನ, ಒಂದೊಂದು ಕ್ಷಣಗಳನ್ನು ಎದುರು ನೋಡುತ್ತಾ ತಾಯಿ ಕೂತ್ಕೊಳ್ತಾಳೆ. ಆ ಮಗುವಿಗೋಸ್ಕರ ಹಗಲು ರಾತ್ರಿ ನಿದ್ದೆ ಮಾಡ್ದೇನೆ ಯಾವಾಗ ಡೇಟ್ ಆಗುತ್ತೋ, ಡಾಕ್ಟರ್ ಹೇಳ್ತಾರೆ ಈ ಡೇಟ್ಗೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಡೆಲಿವರಿ ಆಗ್ಬಹುದು ಅಂತ. ಆ ಡೇಟ್ ಅನ್ನ ಎನಿಸುತ್ತಾ ಕ್ಯಾಲೆಂಡರ್ ನೋಡ್ತಾ ದಿನ ನೋಡ್ತಾಳೆ. ಏನ್ ತಿನ್ಬೇಕು ಅನ್ನೋ ಆಸೆ ಇರುತ್ತೆ, ಎಲ್ಲ ಬಿಡ್ತಾಳೆ. ಮಗುಗೆ ಹೆಂಗ್ ಬೆಳವಣಿಗೆ ಏನ್ ತಿನ್ಬೇಕು ಅದನ್ನ ಮಾತ್ರ ತಿನ್ನೋಕೆ ಸ್ಟಾರ್ಟ್ ಆಗ್ತಾಳೆ. ತನ್ನೆಲ್ಲ ಸೋಕಿ ಎಲ್ಲ ಸುಖ ಸಂತೋಷನೆಲ್ಲ ಮರೀತಾಳೆ. ಮಗು ಹೊಟ್ಟೆ ಒಳಗೆ ಇದ್ದಾಗಿಂದನೇ ಆರಂಭ. ಮಗು ಏನ್ ಹೆಸರಿಡ್ಬೇಕು, ಯಾವ ರೀತಿ ನೋಡ್ಬೇಕು, ಯಾವ ರೀತಿ ಬಟ್ಟೆ ತಗೊಳ್ಬೇಕು, ಈ ತರ ಒಂದು ದಿನಾಲು ಕುಂತ್ರೆ ನಿಂತ್ರೆ ಸಾಕು ತನ್ನ ಮಗುವಿನ ಬಗ್ಗೆನೇ ಜ್ಞಾನ. ಅದೇ ಜ್ಞಾನ ಅಂತಲ್ಲ, ಆ ರೀತಿ 9 ತಿಂಗಳಾಗುತ್ತೆ, ಡೆಲಿವರಿ ಡೇಟ್ ಹತ್ರ ಬರುತ್ತೆ, ಆತಂಕ. ನನ್ನ ಮಗು ಯಾವುದೇ ಅಡ್ಡಿಯಿಂದನೇ ಭೂಮಿ ಬಂದ್ರೆ ಸಾಕಪ್ಪ ಅನ್ನೋ ಒಂದು ದೇವರ ಹತ್ರ ಬೇಡ್ಕೊಳ್ಳುವಂತ ಒಂದು ಆ ಪರಿಸ್ಥಿತಿ. ಡೆಲಿವರಿ ಆಗುತ್ತೆ,
ನರಕ ಯಾತನೆ. ಬಂಧುಗಳೇ, ಪ್ರಿಯ ಹೆಣ್ಮಕ್ಳೇ, ನಿಮಗೆ ಅದ್ರ ಅರಿವಿಲ್ಲ. ಅದು ತಾಯಿ ಎನ್ನೊಳಗೆ ಪುನರ್ಜನ್ಮ. ಎಂಥ ನೋವು ಅಂತಂದ್ರೆ, ಆ ಡೆಲಿವರಿ ಆಗುವಾಗ ಪ್ರಾಣ ಹೊಂಟೋದು ಸಾಕಲ್ಲಪ್ಪ, ಈ ನೋವು ತಡೆಯೋದಕ್ಕಾಗೋದಿಲ್ಲ ಅನ್ನಷ್ಟು ನೋವು. ಆ ನೋವನ್ನೆಲ್ಲ ಸಹಿಸಿ ನಿಮಗೆ ಜನ್ಮ ಕೊಡ್ತಾಳೆ. ಜನ್ಮ ಕೊಟ್ಟ ತಕ್ಷಣ 5 ನಿಮಿಷದ ಹಿಂದೆ ಬೆಟ್ಟದಷ್ಟು ನೋವು, ತಡೆಯಕ್ಕಾಗದಷ್ಟು ನೋವು, ಇದನ್ನೆಲ್ಲ ಮರಿತಾಳೆ. ಮಗು ಮುಖ ನೋಡಿದ ತಕ್ಷಣ ಆನಂದ. ನನ್ನ ಮಗು ಇದು ಭೂಮಿಗೆ ಬರುತ್ತಲ್ಲಂತ. ಅಲ್ಲಿಂದ ಆರಂಭ ಆಗುತ್ತೆ ಅವಳ ಲಾಲನೆ ಪಾಲನೆ. ತನ್ನ ಸರ್ವಸ್ವವನ್ನು ಬಸಿದು ಆ ಶಕ್ತಿನೆಲ್ಲ ಮಗು ತುಂಬ ಸ್ಟಾರ್ಟ್ ಮಾಡ್ತಾಳೆ. ತನ್ನ ಅಮೃತ ಅಂತ ಸಮನಾದಂಥ ತನ್ನ ಎದೆ ಹಾಲನ್ನು ಕೊಟ್ಟು ಮಗುವನ್ನ ಬೆಳೆಸ್ತಾಳೆ. ಅಂದ್ರೆ ನಿಮ್ಮನ್ನ ಬೆಳೆಸ್ತಾಳೆ. ಅದು ಬೆಳೀತಾ ಬೆಳೀತಾ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಆ ತಾಯಿಗೆ ನಿದ್ದೆ ಇರಲ್ಲ. ಕಾರಣ, ಎಲ್ಲ ಮಕ್ಕಳನ್ನ ನೋಡಿ ಅಬ್ಸರ್ವ್ ಮಾಡಿ, ಬೆಳಿಗ್ಗೆ ಮಾತ್ರ ನಿದ್ದೆ ಮಾಡ್ತವೆ, ರಾತ್ರಿ ಎಲ್ಲ ಆಟ ಆಡ್ತವೆ. ತಾಯಿಗೆ ಬೆಳಿಗ್ಗೆ ನಿದ್ದೆ ಬರಲ್ಲ. ಕಾರಣ, ಮಗು ಮುಖ ನೋಡ್ಕೊಂಡೆ ಸಮಯ ದೊಡ್ಡಲ್ಲ. ರಾತ್ರಿ ಹೊತ್ತು ಆ ಮಗು ಅಳ್ತಾ ಇರುತ್ತೆ, ಕಿಸ್ತಾ ಇರುತ್ತೆ, ತಾಯಿಗೆ ನಿದ್ದೆ ಬರಲ್ಲ. ಮಗುವಿಗೆ 1.5-2 ವರ್ಷ ಆಗುವವರೆಗೆ ಮಗು ಮಾತನ್ನ ಕಲಿಯುವವರೆಗೂ ಕೂಡ ಆ ತಾಯಿಗೆ ನೆಮ್ಮದಿಯಿಂದ ನಿದ್ದೆ ಇರಲ್ಲ. ದಿಢೀರ ತಳಕ್ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹೊತ್ತು. ಆ ತಾಯಿಗೆ ಆತಂಕ, ನನ್ನ ಮಗುಗೆ ಏನಾಯ್ತು, ಏನ್ ನೋಡ್ತಾ ಇದೆ, ಅಯ್ಯೋ ಭಗವಂತ, ಒದ್ದಾಡ್ತಾಳೆ, ಬಿಲ್ಲ 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 ಅಂತ ಒದ್ದಾಡ್ತಾಳೆ. ಕಾರಣ, ಏನ್ ನೋವು ಅಂತ ಆ ಮಗುವಿಗೆ ಹೇಳಕ್ಕೂ ಮಾತು ಬರಲ್ಲ. ಇವಳಿಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಇದೆ, ಒದ್ದಾಡ್ತಾಳೆ, ಅಯ್ಯೋ ದೇವರನ್ನೆಲ್ಲ ಬೇಡ್ತಾಳೆ. ತಾನೇನು ಒಂದು ತಿಳಿದ ಮಟ್ಟಿಗೆ ಆ ಮಗುವಿಗೆ ಒಂದು ಔಷಧ ರೂಪದಲ್ಲಿ ಸೇವ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾಳೆ. ಮಗು ಮಾತು ಕಲಿಯುತ್ತೆ, ಓಡಾಡಕ್ ಚಾಡುತ್ತೆ. ಆ ತೊದಲು ನೋಡಿ ನೋಡ್ತಾ ನೋಡ್ತಾ ಅದೇ ಒಂದು ಖುಷಿ. ಮಗುವಿನೇ ಪ್ರಪಂಚ. ಮಗು ಬಿಟ್ರೆ ಬೇರೆ ಏನು ಪ್ರಪಂಚ ಇಲ್ಲ ಅನ್ನೋ ರೀತಿ ಇನ್ವಾಲ್ವ್ ಆಗ್ತಾಳೆ ಮಗು ಮೇಲೆ. ಆ ಮಗು ಬೆಳೀತಾ ಬೆಳೀತಾ ಆ ಮಗುನ ಮುಂದಿನ ಫ್ಯೂಚರ್ ಬಗ್ಗೆನೇ ಯೋಚನೆ. ಓ, ನನ್ನ ಮಗಳು ಇನ್ನೇನು ಬೆಳೀತಾ ಇದ್ದಾಳೆ, ಗಂಡನಿಗೆ ಫೋರ್ಸ್, ಒಳ್ಳೆ ಬಟ್ಟೆ ಕೊಡಿಸಿ ನನ್ನ ಮಗಳಿಗೆ, ಚಿನ್ನ ಮಾಡಿಸ್ಬೇಕು ನನ್ನ ಮಗಳಿಗೆ, ಇನ್ನು ಫ್ಯೂಚರ್ನ ಅವ್ಳಿಗೆ ಸೇವ್ ಮಾಡಬೇಕು. ಗಂಡನಿಗೆ ಹೇಳ್ತಾಳೆ, ಸೇವ್ ಮಾಡಿ, ಹೆಣ್ಮಗಳಾಗಿದ್ದಾಳೆ. ಎಷ್ಟು ಹಂಬಲ ಅಂತಂದರೆ ಮಕ್ಕಳ ಕಂಡ್ರೆ, ತನಗೆ ಸೀರೆ ಬೇಡ, ತನಗೆ ಚಿನ್ನ ಬೇಡ, ನನ್ನ ಮಗಳಿಗೆ ಬೇಕು. ಎಲ್ಲರೂ ಹೋದಾಗ, ರೀ ಅದು ನನ್ನ ಮಗಳು ಚೆನ್ನಾಗಿ ತಗೊಳ್ಳೋಣ ಬಟ್ಟೆ, ರೀ ನನ್ನ ಮಗಳಿಗೆ ಸ್ವಲ್ಪ ಹಣ ಮತ್ತು ಚಿನ್ನ ಮಾಡ್ಸೋಣ. ಪ್ರತಿಯೊಂದು ಮಗಳು. ಮತ್ತೆ ಶಾಲೆಗೆ ಸೇರಿಸುವಂಥ ಸಮಯ ವರ್ಷಗಳಾಗ್ತದೆ. ಶಾಲೆಗೆ ಸೇರಿಸಿದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ಜವಾಬ್ದಾರಿ. ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಕೆಲಸನೂ ಕೂಡ ಮುಗಿಸಿ ಮಗುವಿಗೆ ಸ್ನಾನ ಮಾಡಿ, ಅವಳ ಬಟ್ಟೆ ಎಲ್ಲ ಐರನ್ ಮಾಡಿ, ಸ್ಕೂಲ್ಗೆ ರೆಡಿ ಮಾಡಿ, ತಿಂಡಿ ಎಲ್ಲ ಟಿಫನ್ ಏನು ಬಾಕ್ಸ್ ಎಲ್ಲ ಹಾಕಿ ಕೊಟ್ಟು ಕಳಿಸ್ಬೇಕು. ಎಲ್ಲ ಕಳಿಸಿ ಒಂದು 10 ಗಂಟೆ 11 ಗಂಟೆ ಮೇಲೆ ತಾಯಿ ತಿಂಡಿ ಮಾಡೋದು. ಮತ್ತೆ ಮಗು ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ಒಂದು ಜ್ಯೂಸ್ ಕೊಟ್ಟು, ಒಂದು ನೀರು ಕೊಟ್ಟು, ಸಮಾಧಾನ ಮಾಡಿ, ಏನು ಕಂದ ಹೆಂಗಿದ್ದು ವಿಚಾರಿಸಿ, ಮತ್ತೆ ಏನಾದ್ರು ಊಟ ತಿನ್ನಿಸಿ ಸ್ವಲ್ಪ ಮತ್ತೆ ಮಲಗು. ಅವಳ ಜೀವನನೇ ಮಕ್ಕಳ ಪೋಷಣೆಯಲ್ಲೇ ಮುಗಿಯುತ್ತೆ. ಆ ತಾಯಿ ಕನಸು ಬೆಳೀತಾ ಬೆಳೀತಾ ನನ್ನ ಮಗಳನ್ನ ಒಂದು ಒಳ್ಳೆ ಮನೆತನಕ್ಕೆ ಮದುವೆ ಮಾಡಬೇಕು. ಜೀವನ ಪೂರ್ತಿ ಕೂಡ ಕಷ್ಟಪಡಬಾರ್ದು. ನಾನೇನು ಕಷ್ಟಪಟ್ಟಿದ್ದೀನಿ ಅದು ನನ್ನ ಮಗಳು ಕಷ್ಟಪಡಬಾರ್ದು. ಒಂದೊಳ್ಳೆ ಮನೆತನಕ್ಕೆ ಮದುವೆ ಮಾಡಿ, ಒಳ್ಳೆ ಕೆಲಸದಲ್ಲಿರೋಂಥ ಹುಡುಗ, ಒಳ್ಳೆ ಗುಣ ಇರೋಂಥ ಹುಡುಗ ಮದುವೆ ಮಾಡಬೇಕು ಅಂತ 106 ಕನಸು ಕಾಣ್ತಾಳೆ ತಾಯಿ. ಅವಳ ಕನಸು ಬೆಟ್ಟದಷ್ಟು. ಇದು ತಾಯಿ ಬಗ್ಗೆ ಹೇಳೋದಾದ್ರೆ, ಸ್ನೇಹಿತರೆ, ತಂದೆ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಸ್ನೇಹಿತರೆ, ತಂದೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮನೆ ಮಂದಿ ಸಂಸಾರನೆಲ್ಲ ಹೊತ್ತುಕೊಂಡಿರುವಂಥ ಜೀವ ಅದು. ತಾನು ಹಸಿದ್ರು ಕೂಡ ನನ್ನ ಹೆಂಡತಿ ಮಕ್ಕಳು ಹಸಿಬಾರ್ದು ಅಂತ, ಹಸಿವಿನಿಂದ ಇರಬಾರ್ದು ಅಂತ ಬಿಸಿಲು, ಗಾಳಿ, ಮಳೆ ಅಂದೇನೆ ತುಡಿದು ಸಾಕುವಂಥ ಜೀವ ತಂದೆ. ತಾನು ಹರಿದ ಬಟ್ಟೆ ಹಾಕಿದ್ರು ಕೂಡ, ಕಾಲಿಗೆ ಚಪ್ಪಲಿ ಇಲ್ಲದರೂ ಕೂಡ ತನ್ನ ಮಗಳಿಗೆ 2,000 ರೂಪಾಯಿ, 3,000 ರೂಪಾಯಿ, 5,000 ರೂಪಾಯಿ ಡ್ರೆಸ್ ಕೊಡಬೇಕು, ಡ್ರೆಸ್ ಕೊಡಿಸ್ಬೇಕು ಅಂತ ಆಸೆ ಪಟ್ಟು
ನನ್ನ ಮಗಳು ಕೂಡ ಎಲ್ಲರಂತೆ ಸಮನಾಗಿ ಚೆನ್ನಾಗಿ ಕಾಣಬೇಕು. ಕಾಲೇಜ್ಗೆ ಹೋದ್ರೆ ಯಾರು ಮೇಲು ಕೀಳು ಅನ್ಬಾರ್ದು. ನನ್ನ ಮಗಳು ಕೂಡ ಅವರ ಲೆವೆಲ್ಗೆ ಇರಬೇಕು ಅಂತ ತಾನು ಹರಿದ ಬಟ್ಟೆ ಹಾಕಿದ್ರು ಕೂಡ ನನಗೆಲ್ಲ ಯಾಕೆ ಮಗಳೇ ಬಟ್ಟೆ ನಿನ್ಗೆ ತಗೊಡ್ತೀನಿ ಬಿಡು ಅಂತ ಒಂದು ಒಳ್ಳೆ ಡ್ರೆಸ್ ತಗೊಟ್ಟು ತನ್ನ ಮಗಳನ್ನ ಚೆನ್ನಾಗಿ ಸಾಕುವಂತ ಶಿವ ತಂದೆ.